ಅವತ್ತಿನ ಕಾಲಘಟ್ಟದಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು ಅಂತಕ್ಕಂಥ ವಿಚಾರ ಬಂತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆಯವರು ಹೇಳ್ತಾರೆ, ಹುಡುಗರಿಗೆ ಸನ್ಮಾನ ಮಾಡೋದು ಬೇಡ, ಸನ್ಮಾನ ಮಾಡಿದೇವೆ ಅಂದ್ರೆ ಅವ್ರು ಪುಡರಿಗಳಾಗ್ತಾರೆ, ಅವ್ರಿಗೆ ಸನ್ಮಾನ ಮಾಡೋದು ಬೇಡ ಅಂತ ಹೇಳ್ತಾರೆ. ಆದರೂ ಕೂಡ ಅವತ್ತಿನ ದಿವಸ ಅವರಿಗೆ ಸನ್ಮಾನನ ಆಗ್ತದೆ. ನಾನು ಯಾಕೆ ಈ ಪದವನ್ನು ಇಲ್ಲಿ ಬಳಸಲಕ್ಕೆ ಹೊಂಟೀನಿ ಅಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊರ ಕಂಟ್ರಿಯಲ್ಲಿ ಓದಿ ಅನೇಕ ಪದವಿಗಳನ್ನು ಪಡೆದು ಅನೇಕ ಪ್ರಶಸ್ತಿಗಳನ್ನು ಪಡೆದಾಗ ಸಮಾಜಕ್ಕೆ ಈ ಪ್ರಶಸ್ತಿ ಪದವಿಗಳಿಂದ ನಮ್ಮ ಸಮಾಜದ ಘನತೆ ಗೌರವ ಹೆಚ್ಚಿಸುತ್ತದೆ ಅಂತಕ್ಕಂಥ ಮಾತನ್ನ ಅವತ್ತೇರಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ, ಆ ವಿಚಾರಕ್ಕೆ ಅದನ್ನ ನಮ್ಮ ಸೂಕ್ತವಾಗಿ ನಮ್ಮ ಎ.ಬಿ. ಹೊಸಮನಿ ಅವರಿಗೆ ಅದು ಸಲ್ಲುತ್ತದೆ, ಅದು ಅನ್ವಯವಾಗ್ತದೆ ಅಂತಕ್ಕಂಥ ಮಾತನ್ನ ನಾನಾದರೂ ಭಾವಿಸಿಕೊಂಡೆ. ಇನ್ನು ಕೊನೆಯದಾಗಿ ಏನಾದರೂ ಒಂದು ನಿಮ್ಮ ಕಾರ್ಯವನ್ನ ಬರೆದಿಟ್ಟುಕೊಂಡು ಹೋಗಿ ಮುಂದೆ ಅದನ್ನು ಒಂದು ಚರಿತ್ರೆಯಾಗಿ ಯಾರಾದರೂ ಬರೀಬಹುದು, ಅಥವಾ ನೀವು ಮಾಡುವಂತ ಕಾರ್ಯ ಸಾಧನೆಯನ್ನ ಇನ್ನೊಬ್ಬರು ಒಂದು ಪುಸ್ತಕ ರೂಪದಲ್ಲಿ, ಘಟನೆ ರೂಪದಲ್ಲಿ, ಚರಿತ್ರೆ ರೂಪದಲ್ಲಿ ಬರಿಬಹುದು ಅಂತಕ್ಕಂಥದ್ದನ್ನ. ಆದರೆ ಎರಡೂ ನಮ್ಮ ಸರಿಗೆ ಅಪ್ಲೈ ಆಗ್ತವೆ. ಅವರು ಸ್ವಂತ ಈಗಾಗಲೇ ನಮ್ಮ ವಕೀಲ್ ಸಾಹೇಬ್ರು ಹೇಳ್ದಂಗೆ ಬರಹಗಾರರು ಇದ್ದಾರೆ, ಒಂದಲ್ಲ ಎರಡು ಅತ್ಯಂತ ಈ ನಮಗೆ ಮಹತ್ವದಾದಂತಹ ಗ್ರಂಥಗಳನ್ನ ಕೊಟ್ಟಿದ್ದಾರೆ. ಒಂದು ಚೈತ್ಯ ಭೂಮಿ, ಇನ್ನೊಂದು ದೀಕ್ಷಾ ಭೂಮಿ. ಇವು ಎರಡೂಗಳನ್ನ ನಮಗೆ ನೀಡಿ ನಮ್ಮ ಸಮಾಜಕ್ಕೆ ಬಹಳ ಮಹತ್ವದಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಅವರು ರಾಜ್ಯ ರಾಷ್ಟ್ರದಲ್ಲಿ ಅನೇಕ ಪದವಿ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ನಾವು ನೀವುಗಳೆಲ್ಲರೂ ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ವಕೀಲ್ ಸಾಹೇಬ್ರು ಹೇಳ್ದಾನೆ, ಯಾವುದೇ ಒಬ್ಬ ವ್ಯಕ್ತಿಯ ಹಿಂದೆ ಇಷ್ಟಾತ್ತು ಮುಂದೆ ಬರಬೇಕಾಗಿದ್ದಾಗ ಒಬ್ಬ ತಾಯಿ, ತಂಗಿ ಅಥವಾ ಸೋದರಿ ಅಥವಾ ಅವರ ಧರ್ಮ ಪತ್ನಿಯವರ ಕೈ ಇರ್ತದೆ ಅಂದಾಗ ಅಥವಾ ಶಕ್ತಿ ಇರ್ತದೆ ಅಂದಾಗ ಶಾಂತಾ ತಾಯಿಯವರು ಕೂಡ ನಮ್ಮ ಹೊಸಮನಿಯವರು ಇಷ್ಟು ಎತ್ತರವಾಗಿ ಉದ್ದವಾಗಿ ನಮ್ಮೆಲ್ಲರ ಪ್ರೀತಿ ವಾತ್ಸಲ್ಯಕ್ಕೆ ಒಂದು ಪಾತ್ರ ಆಗ್ಬೇಕಾಗಿದ್ದಾಗ ಆ ತಾಯಿಯ ತ್ಯಾಗ ಮತ್ತು ಅವರ ಒಂದು ಕೊಡುಗೆ ಕೂಡ ಇಲ್ಲಿ ಬಹಳ ಮೌಲಿಕ ಆಗಿರುತ್ತದೆ. ಹೀಗಾಗಿ ಈ ಪ್ರಶಸ್ತಿಯಲ್ಲಿ ಕೇವಲ ನಮ್ಮ ಸರ್ ಮಾತ್ರ ಕೊರಳಿಗೆ ಆ ಪ್ರಶಸ್ತಿ ಬೀಳಕ್ಕಿಲ್ಲ, ಆ ಪ್ರಶಸ್ತಿಯಲ್ಲಿ ನಮ್ಮ ತಾಯಿದು ಕೂಡ ಪಾತ್ರ ಇದೆ. ಆ ಪ್ರಶಸ್ತಿಗೆ ಅವರು ಕೂಡ ಭಾಜನರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇನ್ನು ಕೊನೆಯದಾಗಿ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮ ನಾವು ಯಾಕೆ ಇಟ್ಕೊಂಡಿದ್ದೇವೆ ಅಂದ್ರೆ, ಒಬ್ಬರು ಸೋದರು ಹೇಳೋದು, ಇದು ಕೇವಲ ಹೊಸಮನಿ ಅವರಿಗೆ ಇದು ಈ ಕಾರ್ಯಕ್ರಮ ಸನ್ಮಾನ ಸತ್ಕಾರ ಮಾಡ್ತಕ್ಕಂಥದ್ದು ನಮ್ಮ ಓಣಿಯಲ್ಲಿರ್ತಕ್ಕಂಥ ಮುಂಬರ್ತಕ್ಕಂಥ ಮಕ್ಕಳಿಗೆ, ನಮ್ಮ ಸಮಾಜದ ಮುಂದಿನ ಭಾವಿ ನಾಗರಿಕರಿಗೂ ಕೂಡ ಇದೊಂದು ಪ್ರೇರಣಾ ಆಗಬೇಕು, ಇದೊಂದು ಮಾದರಿ ಆಗಬೇಕು, ಇದೊಂದು ದಾರಿದೀಪ ಆಗಬೇಕು. ಆ ಮಕ್ಕಳ ಬಳಿ ಇಂಥ ಒಂದು ಹಠ ಬರ್ಬೇಕಂದ್ರೆ ನಾನು ಒಂದು ದಿವಸ ದೊಡ್ಡವರಾಗಿ ಇಂಥ ಪದವಿ, ಪದ, ಗೌರವ, ನನಗೆ ಪುರಸ್ಕಾರ, ಪ್ರಶಸ್ತಿ ಬಂದಾಗ ಈ ತರನಾದಂತ ನಮಗೆ ಸನ್ಮಾನ ಸತ್ಕಾರ ಮಾಡ್ತಾರೆ ಅಂತಕ್ಕಂಥದ್ದನ್ನ ಆಶಾಕಾಂಕ್ಷೆ ಅಥವಾ ಆ ಭಾವನೆ ಆ ಮಕ್ಕಳಲ್ಲಿ ಮೂಡಲಿ ಅಂತಕ್ಕಂಥ ವಿಚಾರದಿಂದ ಈ ಕಾರ್ಯಕ್ರಮ ಇಲ್ಲಿ ನಾವು ಹಮ್ಮಿಕೊಂಡಿದ್ರಿ. ಇವತ್ತು ನನಗೆ ನಮ್ಮ ಮನೆಗೆ ಬಂದಾಗ ನನಗೆ ಎಚ್ಚರಿಕೆ ಮಾಡ್ಯಾನ್ರಿ. ನಿನ್ನೆ ಮಾನ್ಯ ಖರ್ಗೆ ಸಾಹೇಬರು ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದರು. ನೀವು ಎಷ್ಟು ಮಂದಿ ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ. ಏನ್ ಮಾತಾಡಿದ್ರು ಅಂದ್ರೆ, ಮಾನ್ಯ ಯಡಿಯೂರಪ್ಪ ಸಾಹೇಬರು ನಮ್ಮ ಸಮಾಜವು ದೊಡ್ಡ ನೇತಾರಿದ್ದರು, ಇವರಿಗಾಗಿ ನಾವೆಲ್ಲ ಹೀಗೆ ಹಾಗೆ ಮಾತಾಡ. ತದನಂತರ ಸಾಹೇಬರದು ಪಾಳಿ ಬಂದಿತ್ತು. ಸಾಹೇಬರು ಬಂದಾಗ ಹೇಳಿದ್ರು, ಯಡಿಯೂರಪ್ಪರು ಹೋದ್ರ ಹಾರ ಅಂದ್ರು. ಈ ಹಾರರಿ ಏನ್ ಹೇಳಿದ್ರು ಅಂದ್ರೆ, ನೋಡಿ ನಾವಿಲ್ಲೆಲ್ಲರೂ ಕೂತಿದ್ದು ಬಂದಿದ್ದು ಒಂದು ಜಾತಿ, ಒಂದು ಸಮುದಾಯ, ಒಂದು ಮತಕ್ಕಾಗಿ ಬಂದಿಲ್ಲ. ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣ, ಎಲ್ಲರನ್ನು ನನ್ನವರು ಅಂತಕ್ಕಂಥದ್ದನ್ನ ಗುಣಕ್ಕಾಗಿ ನಾವು ಬಂದಿದ್ದೇವೆ ಅಂದಾಗ, ನನಗೆ ಈ ಪದ ಸಾಹೇಬರಲ್ಲಿ ಹೇಳಿದ್ರು. ಇಲ್ಲಿ ಯಾಕೆ ನನಗೆ ಅನ್ವಯ ಆಗುತ್ತಂದ್ರೆ, ನಾವು ನೀವೆಲ್ಲ ವಿವಿಧ ಜಾತಿ, ಧರ್ಮ, ಮತ, ಪಂಥ, ಗೋತ್ರದವರು ಇದ್ದರೂ ಕೂಡ ಇದು ನಮಗೆ ಸನ್ಮಾನ, ನಿಮಗೆ ಸನ್ಮಾನ ಅಂತಕ್ಕಂಥದ್ದು. ನೀವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಚಂದಾಗಿ ನೀವೇನು ಈ ಕಾರ್ಯಕ್ರಮ ಮಾಡಿದಿರಲ್ಲ, ಇಡೀ ನಮ್ಮ ಗುಲ್ಬರ್ಗಕ್ಕೆ ನೀವೆಲ್ಲರೂ ಒಂದು ಮಾದರಿಯ ಕಾರ್ಯಕ್ರಮ ಮಾಡಿದಿರಿ. ಈ ಓಣಿ ಜನಗಳಿಗೆ ನನಗೆ ಮುಂಜಾನೆ ಬಂದಾಗ ನಮ್ಮ ಅಣ್ಣ ನನಗೆ ಬಹಳ ಇದು ಮಾಡಿದ್ರು. ಜೊತೆಗೆ ನನ್ನ ತಾಯಿ ಎಲ್ಲೋ ಹೋಗ್ಬಿಟ್ಟು ಸುಖಾಶಿನಿ, ಜೊತೆಗೆ ನಮ್ಮ ರಾಕೇಶ್ ಅವ್ರು 3 ದಿವಸದಿಂದ ನನಗೆ ಫೋನ್ ಮಾಡಿದ್ರು. ದಯವಿಟ್ಟು ಅದಕ್ಕೋಸ್ಕರ ನಾನು ಯಾಕೆ ಹೇಳ್ತಾ ಇದ್ದೀನಿ ಬಂಧುಗಳಂದ್ರೆ, ನಮ್ಮ ಜನಗಳು ಈ ತರನಾಗಿ ಮುಂದೆ ಬರಬೇಕು. ಇಲ್ಲಿ ನಮ್ಮ ಸರ್ ಮಾತ್ರ ಏನದಂತಂದ್ರ, ಇದಕ್ಕೆ ಒಂದು ಸ್ಟ್ಯಾಚ್ಯೂ ಆಗಿ, ಮೂರ್ತಿಯಾಗಿ, ಸಾಂಕೇತಿಕ ಆಗಿದ್ರು ಕೂಡ ಮುಂಬರ್ತಕ್ಕಂಥ ದಿನದಲ್ಲಿ ನಮ್ಮ ಜನಗಳೆಲ್ಲ ಹಾಗೆ ಬರಲಿ ಅಂತಕ್ಕಂಥದ್ದನ್ನ ಹಾಡರಿಸಿ
ಬಹುಶಃ ಎಲ್ಲರೂ ನಮ್ಮ ಸಿಂಗರ್ ಸಾಬ್ರು ಹೇಳ್ದಂಗೆ ನಿಮ್ಮ ಮಕ್ಕಳೆಲ್ಲ ಹೆಂಗಾಗ್ಯಾರ ಅಂದ್ರೆ ಇವತ್ತೆಲ್ಲ ಹೆಂಗೋ ಇದ್ದಾರೆ. ಬಟ್ ಸರ್ ಮಕ್ಕಳು ನೋಡಿ, ಅವ್ರ ನಡಿ ನುಡಿ ಆಚಾರ ವಿಚಾರ, ಒಬ್ಬರು ಇಂಜಿನಿಯರ್ ಇದ್ದಾರೆ, ಒಬ್ಬರು ಅಗ್ರಿಕಲ್ಚರ್ ಆಫೀಸರ್ ಇದ್ದಾರೆ, ಇನ್ನೊಬ್ರು ಡಾಕ್ಟರ್ ಇದ್ದಾರೆ, ಜೊತೆಗೆ ಸರ್ ಹೀಗಿದ್ದಾರೆ. ನನಗೆ ಸರ್ ಬಗ್ಗೆ ನನಗೆ ಬಹಳ ನೋವಾಗ್ತದೆ. ಅವ್ರು ಆರಾಮಿಲ್ಲ, ಅವರು ಪೇಷಂಟ್ ಇದ್ದಾರೆ. ಬಾಬಾ ಸಾಹೇಬ್ರ 4 ಮಕ್ಕಳು ತೀರ್ಕೊಂಡ್ರು ಕೂಡ ನಮ್ಮ ಸಮಾಜಕ್ಕಾಗಿ ದುಡಿದಿದ್ದಾರಲ್ಲ, ಅವ್ರು ಎಷ್ಟೊಂದು ಅವರಿಗೆ ಅವತ್ತಿನ ದಿವಸ ಆರಾಮಿದ್ರೂ ಕೂಡ ಪ್ರತಿಯೊಂದು ಚಳವಳಿಯಲ್ಲಿ ಪ್ರತಿಯೊಂದು ಹೋರಾಟದಲ್ಲಿ ಮುಂದೆ ಬಂದವರು ಯಾರಾದರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿನ ರಥವನ್ನ ತನ್ನ ಕೈಲಾದ್ರು ಕಿಂಚಿತ್ತಾದವ್ರು ಎಳೆದವ್ರು ಯಾರಾದರೂ ಇದ್ರೆ ಅದು ಎ ಬಿ ಹೊಸಮನಿ, ಎ ಬಿ ಹೊಸಮನಿ, ಎ ಬಿ ಹೊಸಮನಿ ಅಂತಕ್ಕಂಥ ಮಾತನ್ನು ಹೇಳಿ, ಬಹುಶಃ ನನಗೆ ನಮ್ಮ ಸಂಘಟಕರು ನಮ್ಮ ಓಣಿಯ ಹಿರಿಯರಾದಂಥವ್ರು ಬಂದು ಸರ್ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸ್ಕೊಳ್ಬೇಕಂದ್ರು. ನಾ ದೂರ ಇದ್ರು ಕೂಡ ನಿಮ್ಮ ಓಣಿ ಅಂತವರು, ನಿಮ್ಮ ಬ್ರದರ್ ಅಂತಕ್ಕಂಥ ನಾವು ನೀವೆಲ್ಲರೂ ಒಂದೇ ಅಂತಕ್ಕಂಥದ್ದನ್ನ ಒಂದು ಭಾವನೆಯನ್ನು ತೋರಿಸಿರಲ್ಲ. ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಮತ್ತೊಮ್ಮೆ ಮುಗ್ದೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಶಾಂತಿಯಿಂದ ಕೇಳಿದೆ. ನಿಮಗೆ ನನ್ನ ಮೈತ್ರಿಪೂರ್ಣ ಜೈ ಭೀಮ್ ವಂದನೆಗಳು. ಜೈ ಪ್ರಬುದ್ಧ ಭಾರತ್.